ಪ್ರೀತಿಯ ವಿದ್ಯಾರ್ಥಿಗಳೇ, ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರು ಪ್ರತಿಪಾದಿಸಿದ ಕಾವ್ಯ ತತ್ವಗಳನ್ನು ನಾವು ಕೆಲಮಟ್ಟಿಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು ನಾವು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಮತ್ತೊಬ್ಬ ಮೀಮಾಂಸಕನಾದ ಲಾಂಗಿನಸ್ಸನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಲ್ಲಿ ಲಾಂಗಿನಸ್ಸನದ್ದು ವಿಶಿಷ್ಟವಾದ ಹೆಸರು. ಇವನ ಕಾಲ ಯಾವುದು ಅನ್ನೋದು ಸ್ಪಷ್ಟವಾಗಿಲ್ಲ. ಕೆಲವು ವಿದ್ವಾಂಸರು ಈತ ಕ್ರಿಸ್ತಶಕ 3ನೇ ಶತಮಾನಕ್ಕೆ ಸೇರಿದವನಾಗಿರಬೇಕು ಅಂತ ಹೇಳ್ಕೊಂಡು ಅಭಿಪ್ರಾಯ ಪಡ್ತಾರೆ. ಇವನ ಕೃತಿಯ ಮೂಲ ಹೆಸರು ಪೆರಿಹುಪ್ಪಾಸ್. ಅದರ ಇಂಗ್ಲಿಷ್ ಅನುವಾದ ಆನ್ ದ ಸಬ್ಲೈಮ್. ಇದನ್ನು ಕನ್ನಡದಲ್ಲಿ ಮಹೋನ್ನತಿಯನ್ನು ಕುರಿತು ಎಂದು ಕರಿಬಹುದು. ಕೆಲವರು ಈ ಮಹೋನ್ನತಿಯನ್ನೇ ಭವ್ಯತೆ ಅಂತಾನೂ ವ್ಯಾಖ್ಯಾನಿಸ್ತಾರೆ. ಈ ಕೃತಿಯ ಮೊದಲ 6 ಅಧ್ಯಾಯಗಳು ಪೀಠಿಕಾ ರೂಪದಲ್ಲಿ, ಅಂದರೆ ಪ್ರಸ್ತಾವನೆಯ ರೂಪದಲ್ಲಿ ಇದ್ದಾವೆ. 7ರಿಂದ 40ನೇ ಅಧ್ಯಾಯದವರೆಗಿನ ಭಾಗ ಅತ್ಯಂತ ಮಹತ್ವದ್ದಾಗಿದೆ. ಈ ಭಾಗದಲ್ಲಿ ಲಾಂಗಿನಸ್ ಕಾವ್ಯದ ಮಹೋನ್ನತ ಶೈಲಿಗೆ ಕಾರಣವಾಗುವಂತಹ ಅಂಶಗಳನ್ನು ವಿವೇಚನೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾನೆ. ಇಲ್ಲಿ ಅವನು ಕಾವ್ಯವನ್ನು ಕುರಿತಾದಂತಹ ಸಾಮಾನ್ಯ ತಾತ್ವಿಕ ವಿವೇಚನೆಗೆ ಕೈ ಹಾಕದೆ ಕಾವ್ಯ ರೂಪವನ್ನು ಪರೀಕ್ಷಿಸುವ, ಕವಿಯ ಅಭಿವ್ಯಕ್ತಿಯ ರೀತಿ ಮತ್ತು ಶೈಲಿಯನ್ನು ವಿವೇಚಿಸುವ ಪ್ರಯತ್ನ ಮಾಡ್ತಾನೆ. ಕಾವ್ಯದ ಮೌಲ್ಯವನ್ನು ನಿರ್ಧರಿಸುವಲ್ಲಿ ಈಗಾಗಲೇ ಚಲಾವಣೆಯಲ್ಲಿ ಇದ್ದಂತಹ ಪ್ಲೇಟೋ ಮತ್ತು ಅರಿಸ್ಟೋಫೆನಿಸರು ಪ್ರತಿಪಾದಿಸಿದಂತಹ ಜ್ಞಾನ ಮತ್ತು ನೀತಿ, ಅರಿಸ್ಟಾಟಲ್ ಸೂಚಿಸಿದ್ದಂತಹ ಆನಂದದಾಯಕ ತತ್ವ, ಇವುಗಳ ಜೊತೆಯಲ್ಲಿಯೇ ಆ ಕಾಲದ ಭಾಷಾಶಾಸ್ತ್ರಜ್ಞರಿಂದ ಪ್ರಚಲಿತಕ್ಕೆ ಬಂದಿದ್ದಂತಹ ಮನಾಕರ್ಷಣೆ ತತ್ವಗಳ ಜೊತೆಗೆ ಲಾಂಗಿನಸ್ ತನ್ನ ಮಹೋನ್ನತಿ ತತ್ವವನ್ನು ಹೊಸದಾಗಿ ಸೇರಿಸ್ತಾನೆ. ಈ ತತ್ವ ಹಿಂದಿನ ತತ್ವಗಳಿಗಿಂತ, ಈಗಾಗಲೇ ಪ್ರತಿಪಾದಿಸಿದ ಕಾವ್ಯಮೀಮಾಂಸಕರಿಂದ ಪ್ರತಿಪಾದಿಸಲ್ಪಟ್ಟ ತತ್ವಗಳಿಗಿಂತ ಹೆಚ್ಚು ವ್ಯಾಪಕವೂ ಮತ್ತು ಸಮರ್ಪಕವೂ ಆಗಿದೆ ಅಂತಕೊಂಡು ಹೇಳ್ಬೋದು. ಮಹೋನ್ನತಿ ಅಂದರೆ ಏನು ಅನ್ನುವಂಥ ಪ್ರಶ್ನೆಗೆ ಲಾಂಗಿನಸ್ ಸ್ಪಷ್ಟವಾದ ಮತ್ತು ಕಟ್ಟುನಿಟ್ಟಾದ ವ್ಯಾಖ್ಯೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಆದರೆ ತನ್ನ ಗ್ರಂಥದುದ್ದಕ್ಕೂ ಬಿಡಿಬಿಡಿಯಾಗಿರುವಂತಹ ಮಾತುಗಳಿಂದ, ಮಹಾಕವಿಗಳ ಕೃತಿಗಳಿಂದ ಆಯ್ದ ಉದಾಹರಣೆಗಳ ಮೂಲಕ ಮಹೋನ್ನತಿಯ ಸ್ವರೂಪವನ್ನು ದರ್ಶನ ಮಾಡಿಕೊಡ್ಲಿಕ್ಕೆ ಆತ ಪ್ರಯತ್ನ ಮಾಡ್ತಾನೆ. ಅವನ ಪ್ರಕಾರ ಮಹೋನ್ನತಿ ಅನ್ನೋದು ಭಾಷೆಯಲ್ಲಿ ಸಾಧಿಸಲಾಗುವಂತಹ ಔನ್ನತ್ಯ ಹಾಗೂ ಉತ್ಕೃಷ್ಟತೆ, ಅಂದರೆ ಭಾಷೆಯ ಮೂಲಕ ಅಭಿವ್ಯಕ್ತಿಯಲ್ಲಿ ಸಾಧಿಸಲಾಗುವಂತಹ ಒಂದು ಉತ್ಕೃಷ್ಟತೆ ಅಂದ್ಕೊಂಡು ಹೇಳ್ತಾನೆ. ಅದು ಯೋಗ್ಯವಾದ ಸಂದರ್ಭದಲ್ಲಿ ಹೊರಹೊಮ್ಮುವಂತಹ ಅದ್ಭುತವಾದಂತಹ ಶಕ್ತಿಯಾಗಿದೆ ಅಂತ ಹೇಳ್ಕೊಂಡು ಆತ ಸ್ಪಷ್ಟಪಡಿಸ್ತಾನೆ. ಬಹಳಷ್ಟು ಸಂದರ್ಭಗಳಲ್ಲಿ ಬರೀ ಒಂದು ಸಾಮಾನ್ಯ ಮಾತಿನಿಂದಲೇ ನಮ್ಮನ್ನು ಆಶ್ಚರ್ಯಚಕಿತಗೊಳಿಸಬಲ್ಲಂತಹ ಒಂದು ಶಕ್ತಿ ಇದಕ್ಕಿರ್ತದೆ ಅಂತ ಹೇಳ್ಕೊಂಡು ಆತ ವಿವರಿಸ್ತಾನೆ. ಮಹೋನ್ನತಿ ಅನ್ನೋದು ಎಲ್ಲ ಕಾಲದಲ್ಲಿಯೂ ಎಲ್ಲ ಜನರನ್ನು ಮೆಚ್ಚಿಸಬಲ್ಲಂತಹ ಪರಿಣಾಮವನ್ನು ಹೊಂದಿರ್ತದೆ. ಅದು ಸಹೃದಯರು ಅಂತಂದರೆ ಓದುಗರು, ಸಹೃದಯರ ಆತ್ಮವನ್ನು ಆನಂದ ಸಾಗರದಲ್ಲಿ ಮುಳುಗೇಳಿಸುತ್ತದೆ ಅಂತ ಹೇಳ್ಕೊಂಡು
ಮಹೋನ್ನತಿಯ ಪರಿಣಾಮವನ್ನು ಆತ ತಿಳಿಸ್ತಾನೆ. ಕಾವ್ಯವೊಂದರಲ್ಲಿ ಸಹೃದಯರು ಕವಿಯ ದರ್ಶನ, ಕಾವ್ಯದ ರೂಪ ಮತ್ತು ಪರಿಣಾಮವನ್ನು ಕಾಣ್ತಾರೆ. ವಾಚಕನ ಮೇಲೆ ಕಾವ್ಯ ಬೀರುವ ಪರಿಣಾಮ ಏನಿದೆ ಅದು ಅದರ ಸಾರ್ಥಕತೆಯನ್ನು ತೋರಿಸ್ತದೆ ಅಂತಕೊಂಡು ಆತ ಹೇಳ್ತಾನೆ. ಕಾವ್ಯದ ಅಭ್ಯಾಸದಲ್ಲಿ ತೊಡಗಿದ್ದಾಗ ಅಂತಂದರೆ ಕಾವ್ಯವನ್ನು ಸಹೃದಯರು ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಸಹೃದಯರು ತಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಕು. ಇದು ಮಹಾಕವಿಗಳ ಅಭಿವ್ಯಕ್ತಿಯಲ್ಲಿ ಸಾಧ್ಯವಾಗ್ತದೆ. ಇದನ್ನೇ ಸಂಮೋಹನ ಅಂತ ಕರೀತಾರೆ. ಲಾಂಗಿನಸನ ಪ್ರಕಾರ ಅಸಾಧಾರಣ ಪ್ರತಿಭಾವಂತನಾದ ವ್ಯಕ್ತಿಯೊಬ್ಬನ ಅಭಿವ್ಯಕ್ತಿ ಶ್ರೋತೃವನ್ನು ಕೇವಲ ಮನಾಕರ್ಷಣೆಗೊಳಿಸದೆ ಸಂಮೋಹನಗೊಳಿಸ್ತದೆ ಅಂದ್ಕೊಂಡು ಹೇಳ್ತಾನೆ. ಮನಾಕರ್ಷಣೆಗೊಳಿಸೋದು ಅಂತ ಅಂದರೆ ಕೇವಲ ಆಕರ್ಷಿಸೋದು ಮಾತ್ರ. ಸಂಮೋಹನಗೊಳಿಸೋದು ಅಂತ ಅಂದರೆ ಆ ಕೃತಿಯಲ್ಲಿಯೇ ಓದುಗ ಒಂದಾಗಿ ಬಿಡ್ತಾನೆ. ಈಗ ಉದಾಹರಣೆಗೆ ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿಯನ್ನು ನಾವೇನಾದರೂ ಓದ್ತಾ ಇದ್ದರೆ, ಆ ಕಾದಂಬರಿಯನ್ನು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಮಲೆನಾಡಿನ ದಟ್ಟ ಕಾಡುಗಳ ಮಧ್ಯದಲ್ಲಿ ನಾವಿದ್ದೇವೇನೋ ಅನ್ನುವಂತಹ ಅನುಭವ ನಮಗೆ ಬರ್ತದೆ. ಆ ಕಾದಂಬರಿಯನ್ನು ಓದ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಅಲ್ಲಿ ಆ ಮಲೆನಾಡಿನ ಕಾಡಿನ ನಡುವೆ ಜಿರ್ ಜಿರ್ ಅನ್ನುವಂತಹ ಕ್ರಿಮಿಕೀಟಗಳ ಸದ್ದು, ಬೀಸುವ ಗಾಳಿಯ ಸದ್ದು ಅವೆಲ್ಲವೂ ಕೂಡ ನಮ್ಮ ಮನಸ್ಸನ್ನು ವ್ಯಾಪಿಸಿಬಿಟ್ಟಿರ್ತದೆ. ಆ ಸಂದರ್ಭದಲ್ಲಿ ನಾವು ನಮ್ಮತನವನ್ನು ಸಂಪೂರ್ಣವಾಗಿ ಕಳ್ಕೊಂಡು ಬಿಟ್ಟಿರ್ತೇವೆ. ಆ ಕಾದಂಬರಿಯ ಒಂದು ಪಾತ್ರವಾಗಿ ಕಾದಂಬರಿಯಲ್ಲಿ ನಾವು ಒಂದಾಗಿರ್ತೇವೆ. ಅದನ್ನೇ ಲಾಂಗಿನಸ್ ಹೇಳ್ತಾನೆ. ಒಂದು ಕೃತಿ, ಪ್ರತಿಭಾವಂತನಾದ ವ್ಯಕ್ತಿಯೊಬ್ಬನ ಕೃತಿ ಕೇವಲ ಮನಾಕರ್ಷಣೆಗೊಳಿಸಬಾರ್ದು, ಅದು ಸಂಮೋಹನಗೊಳಿಸಬೇಕು ಅಂದ್ಕೊಂಡು ಹೇಳ್ತಾನೆ. ಮನಾಕರ್ಷಣೆ ಭಾಷಣ ಕಲೆಯ ಮುಖ್ಯ ತಂತ್ರವಾಗಿದೆ ಅಂದ್ಕೊಂಡು ಹೇಳ್ತಾನೆ. ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಉಪಯೋಗಿಸುವ ಭಾಷೆಯ ಗುರಿ ಸ್ಪಷ್ಟತೆ ಮಾತ್ರ. ಹೇಳುವವನ ಅಭಿಪ್ರಾಯ ಏನಾಗಬೇಕು ಅಂತಂದರೆ ಕೇಳುವವನಿಗೆ ಸುಲಭವಾಗಿ ಅರ್ಥವಾಗಬೇಕು. ಇದು ಸಹಜವಾದ ಮಾತಿನ ಒಂದು ಉದ್ದೇಶ. ಆದರೆ ಭಾಷಣ ಕಲೆಯಲ್ಲಿ ಮಾತಿಗೆ ಅಭಿಪ್ರಾಯ ಸ್ಪಷ್ಟತೆಯ ಜೊತೆಗೆ ಮನಸ್ಸನ್ನು ಆಕರ್ಷಿಸುವ ಒಂದು ವಿಶೇಷವಾದ ಗುಣ ಇರಬೇಕು. ಭಾಷಣವನ್ನು ಕೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರು ಭಾಷಣವನ್ನು ಮಾಡ್ತಾ ಇರ್ತಾನೆ ಆ ವಾಗ್ಮಿ ಮತ್ತು ಭಾಷಣವನ್ನು ಕೇಳ್ತಾ ಇರ್ತಾರೆ ಶ್ರೋತೃ, ವಾಗ್ಮಿ ಮತ್ತು ಶ್ರೋತೃಗಳ ಅಭಿಪ್ರಾಯದ ನಡುವೆ ಘರ್ಷಣೆ ನಡೀತಾ ಇರಬೇಕು. ವಾಗ್ಮಿ ಮಂಡಿಸಿದಂತಹ ಅಭಿಪ್ರಾಯಗಳನ್ನು ಕೇಳುಗ ಸಾರಾಸಾರವಾಗಿ ಪರೀಕ್ಷಿಸಿ ಅದರ ಸಾಧಕ ಬಾಧಕಗಳ ಪರಿಣಾಮವನ್ನು ತೂಗಿ ನೋಡ್ತಾನೆ, ತುಲನೆ ಮಾಡಿ ನೋಡ್ತಾನೆ. ಆದರೆ ಕಾವ್ಯದ ಭಾಷೆ ಏನಿದೆ ಅದು ಈ ಹಂತವನ್ನು ಮೀರಿ ಓದುಗರನ್ನು ಸಂಮೋಹಗೊಳಿಸ್ತದೆ. ಮನಾಕರ್ಷಣೆಗೆ ಕೇಳುವವನ ತೃಪ್ತಿಯ ಗುರಿ ಇದ್ದರೆ ಸಂಮೋಹನಕ್ಕೆ ಒಳಗಾದಂತಹ ಓದುಗ ತನ್ನ ವ್ಯಕ್ತಿತ್ವದ ಅರಿವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಮಹೋನ್ನತ ಪ್ರತಿಭೆಗೆ ಶರಣಾಗ್ತಾನೆ. ಇದೇ ಮಹೋನ್ನತಿಗೂ ಸೌಂದರ್ಯಕ್ಕೂ ಇರುವಂತಹ
ಮೂಲಭೂತವಾದಂತಹ ವ್ಯತ್ಯಾಸ. ಮಹೋನ್ನತಿ ಅಂತ ಅಂದರೆ ಬರೀ ಸೌಂದರ್ಯ ಅಲ್ಲ. ಸೌಂದರ್ಯ ನಮ್ಮ ಕಣ್ಮನಗಳನ್ನು ಆಕರ್ಷಣೆಗೆ, ತೃಪ್ತಿ, ಹರ್ಷಗಳನ್ನು ಮಾತ್ರ ನೀಡುತ್ತದೆ. ಆದರೆ ಮಹೋನ್ನತಿ ತನ್ನ ಆಶ್ಚರ್ಯಚಕಿತದಿಂದ ನಮ್ಮನ್ನು ಪರವಶಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತದೆ. ಸೌಂದರ್ಯದ ಪ್ರಭಾವ ನಿಧಾನವಾಗಿ ನಮ್ಮನ್ನು ಆವರಿಸಬಹುದು. ಆದರೆ ಮಹೋನ್ನತಿ ಅನ್ನೋದೇನಿದೆಯಲ್ಲ ಅದು ಮಿಂಚಿನಂತೆ, ತತ್ಕ್ಷಣಿಕ. ಸೌಂದರ್ಯವನ್ನು ಅನುಭವಿಸುವಾಗ ಅದರ ರೂಪಕ್ಕಿಂತ ಪರಿಣಾಮ ಮುಂತಾದವುಗಳು ನಮ್ಮ ಯೋಗ್ಯತೆಯನ್ನು ಮೀರಿ ನಿಂತಿರೋದಿಲ್ಲ. ಆದರೆ ಮಹೋನ್ನತಿಯಲ್ಲಿ ನಮ್ಮ ಯೋಗ್ಯತೆಯನ್ನು ಮೀರಿ ನಿಲ್ಲುವಂತಹ ಒಂದು ಗುಣ ಇರ್ತದೆ. ಸೌಂದರ್ಯವನ್ನು ಸವಿತಾ ಇರುವಂತೆ ಅದರ ಮೆಚ್ಚುಗೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಮಹೋನ್ನತಿ ಅನ್ನೋದೇನಿದೆಯಲ್ಲ ಅದು ಅನಿರ್ವಚನೀಯವಾದದ್ದು. ಅದನ್ನು ಬರೀ ಮಾತಿನ ಮೂಲಕ ಅಥವಾ ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವತಃ ಅದನ್ನು ಅನುಭವಿಸಬೇಕು. ಅದನ್ನೇ ಕನ್ನಡದಲ್ಲಿ ಹೇಳಬೇಕಾದ್ರೆ ತಿಂದವನೇ ಬಲ್ಲ ಬೆಲ್ಲದ ಸವಿಯ. ಬೆಲ್ಲವನ್ನು ತಿಂದವನಿಗೆ ಮಾತ್ರ ಅದರ ರುಚಿ ಗೊತ್ತಿರ್ತದೆ, ತಿನ್ನದೇ ಇದ್ದವನಿಗೆ ಅದರ ರುಚಿ ಗೊತ್ತಾಗೋದಿಲ್ಲ. ಹಾಗೆ ಮಹೋನ್ನತಿ ಅನ್ನುವಂಥದ್ದು ಅನಿರ್ವಚನೀಯವಾದದ್ದು, ಬಾಯಿ ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು, ಸ್ವತಃ ಅನುಭವಿಸುವಂಥದ್ದು. ಕವಿಯೊಬ್ಬನ ಮಾತುಗಳನ್ನು ಕೇಳಿದಾಗಲೆಲ್ಲ ಹೊಸ ಹೊಸ ಚಿಂತನೆಗಳಿಗೆ ಆಹಾರ ಒದಗ್ತದೆ. ಅದನ್ನು ಕೇಳಿದಾಗ ಉಂಟಾಗುವಂತಹ ಪರಿಣಾಮದ ತೀಕ್ಷ್ಣತೆಯನ್ನು ನಿರಾಕರಿಸೋದು ಅಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ಬೇರೆ ಬೇರೆ ಜನರು ಮಹಾಕವಿಯೊಬ್ಬನ ಅಭಿವ್ಯಕ್ತಿಯನ್ನು ಕುರಿತು ಸಮಾನವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಭಿನ್ನ ಭಿನ್ನ ವ್ಯಕ್ತಿಗಳಿಂದ ದೊರಕುವಂತಹ ಒಂದೇ ಪ್ರಕಾರದ ಅಭಿಪ್ರಾಯ ಏನಿದೆ ಅದು ಕೃತಿಯೊಂದರ ಮಹೋನ್ನತಿಯನ್ನು ಸೂಚಿಸ್ತದೆ. ಯಾವುದು ಸಹೃದಯರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿರ್ತದೆಯೋ ಅದೇ ನಿಜವಾದಂತಹ ಮಹೋನ್ನತಿ. ಲಾಂಗಿನಸ್ಸನ ಈ ಅಭಿಪ್ರಾಯ ಭಾರತೀಯ ಅಲಂಕಾರಿಕರು ಹೇಳುವಂತಹ ಧ್ವನಿ ತತ್ವದ ಜೊತೆಗೆ ಸಾಮ್ಯತೆಯನ್ನು ಪಡೆದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಭಾವನಾವೇಶ ಮತ್ತು ಮಹೋನ್ನತವಾದಂತಹ ಸಂಗತಿಗಳಿಗೆ ಪ್ರತಿಭೆಯೇ ಮೂಲತತ್ವ. ಆದರೆ ಅದು ಸ್ವಚ್ಛಂದವಾದ ಉದ್ರೇಕ ಅಲ್ಲ. ಪ್ರತಿಭೆ ಕಲೆಯನ್ನು ನಿರ್ಲಕ್ಷಿಸಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ವಿಧದ ಮಹತ್ವದ ಅಂಶಗಳಿಗೆ ತನ್ನದೇ ಆದ ಆಪತ್ತುಗಳಿರ್ತವೆ. ಈ ಆಪತ್ತುಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಕೇವಲ ಕಲೆಯಿಂದ ಸಾಧ್ಯ. ಅದಕ್ಕಾಗಿ ಪ್ರತಿಭೆ ಮತ್ತು ಕಲೆಗಳು ಜೊತೆ ಸೇರಿದಾಗ ಮಹೋನ್ನತವಾದಂತಹ ಕೃತಿ ಹೊರಹೊಮ್ಮುತ್ತದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಪ್ರತಿಭಾವಂತನ ಅಭಿವ್ಯಕ್ತಿಗೂ ಪ್ರತಿಭಾರಹಿತನ ಅಭಿವ್ಯಕ್ತಿಗೂ ವ್ಯತ್ಯಾಸ ಇದೆ ಅನ್ನೋದನ್ನು ಲಾಂಗಿನಸ್ ಸ್ಪಷ್ಟವಾಗಿ ಗುರುತಿಸ್ತಾನೆ. ಯಾವ ತಪ್ಪನ್ನೂ ಮಾಡದೆ ಬರೆಯುವ ಮಧ್ಯಮ ತರಗತಿಯ ಲೇಖಕನಿಗಿಂತ ತಪ್ಪು ಮಾಡುವ ಪ್ರತಿಭಾವಂತನ ಬರಹವೇ ಶ್ರೇಷ್ಠ ಅಂತಕೊಂಡು ಲಾಂಗಿನಸ್ ಅಭಿಪ್ರಾಯ ಪಡ್ತಾನೆ. ಈ ದೃಷ್ಟಿಯಿಂದ ಲಾಂಗಿನಸ್ನನ್ನು ಜಗತ್ತಿನ ಮೊಟ್ಟ ಮೊದಲ ಪ್ರತಿಭಾನಿಷ್ಠತಾವಾದಿ ವಿಮರ್ಶಕ ಅಂತ ಹೇಳ್ಕೊಂಡು ನಾವು ಕರಿಬಹುದು. ಆದರೆ ಅವನ ಪ್ರತಿಭಾನಿಷ್ಠತಾವಾದದಲ್ಲಿ ಸಂಪ್ರದಾಯ ಸೇರ್ಕೊಂಡು ಬಿಟ್ಟಿದೆ. ಲಾಂಗಿನಸ್ನ ಪ್ರಕಾರ ಕಾವ್ಯ ಅದರ ಭಾಷೆ ಬರೀ ಭಾವನೆಗಳ ಉದ್ಗಾರ ಅಲ್ಲ, ಅದು ಸುದೀರ್ಘವಾದ
ಸಾಕಷ್ಟು ಕಷ್ಟಕರವಾದ ಪರಿಶ್ರಮದ ಫಲಶ್ರುತಿ ಅಂತ ಹೇಳ್ಕೊಂಡು ಆತ ಹೇಳ್ತಾನೆ. ಶೈಲಿಯ ವಿಷಯದಲ್ಲಿ ನಿರ್ಣಯ ಸಾಮರ್ಥ್ಯ, ಸುದೀರ್ಘವಾದ ಅನುಭವದ ತುತ್ತ ತುದಿಯಲ್ಲಿ ದೊರಕುವಂತಹ ಪರಿಪಕ್ವ ಸ್ಥಿತಿ, ಅದೇ ಮಹೋನ್ನತಿ ಅಂದ್ಕೊಂಡು ಲಾಂಗಿನಸ್ ಹೇಳ್ತಾನೆ. ಲಾಂಗಿನಸ್ ಇಂತಹ ಮಹೋನ್ನತ ಶೈಲಿಗೆ ಕಾರಣವಾಗುವ ಕೆಲವು ಅಂಶಗಳನ್ನು ಗುರುತಿಸ್ತಾನೆ. ಲಾಂಗಿನಸ್ ಮಹೋನ್ನತ ಶೈಲಿಗೆ ಕಾರಣವಾಗುವ 5 ಅಂಶಗಳ ಕುರಿತು ಹೇಳ್ತಾನೆ. ಅವ್ಯಾವು ಅಂತ ಅಂದರೆ, ಮಹೋನ್ನತವಾದ ಅನುಭವ ಮತ್ತು ಪರಿಕಲ್ಪನೆಗಳನ್ನು ಪರಿಭಾವಿಸುವ ಶಕ್ತಿ. ಎಲ್ಲರೂ ಈ ಲೋಕದಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂತ ಅಂದರೆ ಒಂದು ಘಟನೆಯನ್ನು ನೋಡ್ತಾರೆ. ಆದರೆ ಪ್ರತಿಭಾವಂತನಾದವನು ಮಾತ್ರ ಆ ಒಂದು ಘಟನೆಯಲ್ಲಿ ಮಹೋನ್ನತವಾದಂತಹ ಅನುಭವವನ್ನು ಮತ್ತು ಪರಿಕಲ್ಪನೆಗಳನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿ ಮಹೋನ್ನತವಾದಂತಹ ಶೈಲಿಗೆ ಕಾರಣವಾಗುವ 5 ಅಂಶಗಳಲ್ಲಿ ಮಹೋನ್ನತ ಅನುಭವ ಮತ್ತು ಪರಿಕಲ್ಪನೆಗಳನ್ನು ಪರಿಭಾವಿಸುವ ಶಕ್ತಿ ಏನಿದೆಯಲ್ಲ, ಆ ಶಕ್ತಿಗೆ ಮೊದಲ ಸ್ಥಾನವನ್ನು ಆತ ಕೊಡ್ತಾನೆ. ನಂತರ ಎರಡನೇದ್ದು ಸ್ಫೂರ್ತಿಯುತವಾದ ಮತ್ತು ತೀವ್ರವಾದ ರಸಾವೇಶ. ಯಾವುದೇ ಒಂದು ಸನ್ನಿವೇಶದ ಜೊತೆಗೆ ನಾವು ಸಂಪೂರ್ಣವಾಗಿ ಲೀನವಾದಾಗ, ಪರಿಪೂರ್ಣವಾಗಿ ತೊಡಗಿಕೊಂಡಾಗ ಮಾತ್ರ ಸ್ಫೂರ್ತಿಯುತವಾದ ಮತ್ತು ತೀವ್ರವಾದ ರಸಾವೇಶ ಸಾಧ್ಯವಾಗ್ತದೆ. ಇಂತಹ ಸ್ಫೂರ್ತಿಯುತವಾದ ಮತ್ತು ತೀವ್ರವಾದ ರಸಾವೇಶದಿಂದ ಮಹೋನ್ನತ ಶೈಲಿ ಸಿದ್ಧಿಸ್ತದೆ ಅಂದ್ಕೊಂಡು ಆತ ಹೇಳ್ತಾನೆ. ಹಾಗೆ ಮೂರನೇದ್ದು, ಮಹೋನ್ನತ ಶೈಲಿಗೆ ಕಾರಣವಾಗುವಂತಹ ಮೂರನೇ ಅಂಶ ಯಾವುದು ಅಂತ ಅಂದರೆ ಅಲಂಕಾರ ನಿರ್ಮಾಣ. ಪ್ರತಿಭಾವಂತನಾದಂತಹ ಕವಿ ಯಾವಾಗಲೂ ಹೊಸ ಹೊಸ ಅಲಂಕಾರಗಳನ್ನು ಆತ ನಿರ್ಮಾಣ ಮಾಡ್ತಾ ಇರ್ತಾನೆ. ಈಗಾಗಲೇ ಪ್ರಚಲಿತದಲ್ಲಿರುವಂತಹ ಅಲಂಕಾರಗಳನ್ನು ಬಿಟ್ಟು ತನ್ನದೇ ಆದಂಥ ರೀತಿಯಲ್ಲಿ ಹೊಸ ಹೊಸ ಅಲಂಕಾರಗಳನ್ನು ನಿರ್ಮಾಣ ಮಾಡ್ತಾನೆ. ಇಂತಹ ಹೊಸ ಹೊಸ ಅಲಂಕಾರಗಳ ನಿರ್ಮಾಣ ಮಹೋನ್ನತ ಶೈಲಿಗೆ ಕಾರಣವಾಗ್ತದೆ ಅಂದ್ಕೊಂಡು ಆತ ಹೇಳ್ತಾನೆ. ಮತ್ತು ಆತ ಹೇಳುವಂತಹ 4ನೇ ಅಂಶ ಯಾವುದು ಅಂತ ಅಂದರೆ ಅದು ಉದಾತ್ತವಾದಂತಹ ಒಂದು ಲಯ. ಪ್ರತಿಯೊಂದು ಅಭಿವ್ಯಕ್ತಿಗೂ ಅದರದ್ದೇ ಆಗಿರುವಂತಹ ವಿಶಿಷ್ಟ ಲಯ ಇರಬೇಕು. ಹಾಗಿದ್ದಾಗ ಮಾತ್ರ ಆ ಕೃತಿ ವಿಶಿಷ್ಟವಾದಂತಹ ರೀತಿಯಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತದೆ. ಕುವೆಂಪು ಅವರು ರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಬರೆಯುವ ಸಂದರ್ಭದಲ್ಲಿ ಆ ಕಾವ್ಯಕ್ಕೆ ಸೂಕ್ತವಾದಂತಹ ಮಾಧ್ಯಮ ಯಾವುದು ಅನ್ನೋದನ್ನು ಅನೇಕ ಕಾಲದವರೆಗೆ ಅವರು ಹುಡುಕ್ತಾರೆ. ಕೊನೆಗೆ ಸರಳ ರಗಳೆಯನ್ನು ಮಹಾಛಂದಸ್ಸನ್ನಾಗಿ ರೂಪಿಸಿಕೊಂಡು ರಾಮಾಯಣ ದರ್ಶನಂದಂತಹ ಮಹಾಕಾವ್ಯವನ್ನು ಅವರು ರಚಿಸ್ತಾರೆ. ಅಂದರೆ ಆ ಮಹಾಛಂದಸ್ಸು ಅನ್ನುವಂಥದ್ದೇನಿದೆಯಲ್ಲ, ಅದು ರಾಮಾಯಣ ದರ್ಶನಂ ಮಹಾಕಾವ್ಯದ ಶ್ರೇಷ್ಠತೆಗೆ, ರಾಮಾಯಣ ದರ್ಶನಂ ಮಹಾಕಾವ್ಯ ಒಂದು ಶ್ರೇಷ್ಠ ಕಾವ್ಯ ಆಗಲಿಕ್ಕೆ ಕಾರಣ ಆಯಿತು ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಮಹೋನ್ನತವಾದಂತಹ ಶೈಲಿಗೆ ಉದಾತ್ತವಾದಂತಹ ಲಯವೂ ಕಾರಣವಾಗ್ತದೆ ಅಂದ್ಕೊಂಡು ಹೇಳ್ತಾನೆ. ನಂತರ ಗಂಭೀರವಾದ ಔಚಿತ್ಯಪೂರ್ಣವಾದ ರಚನಾ ವಿನ್ಯಾಸ, ಅದು ಕೂಡ ಮಹೋನ್ನತ ಶೈಲಿಗೆ ಕಾರಣವಾಗ್ತದೆ ಅಂದ್ಕೊಂಡು ಲಾಂಗಿನಸ್ ಹೇಳ್ತಾನೆ. ಇವುಗಳಲ್ಲಿ ಮೊದಲನೆಯ 2 ಅಂಶಗಳು ಯಾವ್ಯಾವುದು ಅಂತ ಅಂದರೆ ಮಹೋನ್ನತ ಅನುಭವ ಮತ್ತು ಪರಿಕಲ್ಪನೆಗಳನ್ನು ಪರಿಭಾವಿಸುವ ಶಕ್ತಿ ಮತ್ತು ಸ್ಫೂರ್ತಿಯುತವಾದ ಮತ್ತು ತೀವ್ರವಾದ ರಸಾವೇಶ. ಈ 2 ಅಂಶಗಳು ಕಾವ್ಯದ ಮೂಲ ಉಗಮ ಸ್ಥಾನವಾದಂತಹ ಕವಿಯ ಮನೋವ್ಯಾಪಾರಕ್ಕೆ ಸಂಬಂಧಿಸಿದವುಗಳಾದರೆ, ನಂತರದ 3 ಅಂಶಗಳು ಅಲಂಕಾರ ನಿರ್ಮಾಣ, ಉದಾತ್ತಲಯ, ಗಂಭೀರವಾದ ಔಚಿತ್ಯಪೂರ್ಣವಾದ ರಚನಾ ವಿನ್ಯಾಸ, ಈ 3 ಅಂಶಗಳು ಕಾವ್ಯ ರೂಪಕ್ಕೆ ಮತ್ತು ಕವಿಯ ಕೌಶಲ್ಯಕ್ಕೆ
ಸಂಬಂಧಿಸಿದವುಗಳಾಗಿವೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೀಗೆ ಕಾವ್ಯ ಪ್ರಪಂಚಕ್ಕೆ ಶಾಶ್ವತವಾದ ತತ್ವವೊಂದನ್ನು ನೀಡಿದ ಲಾಂಗಿನಸ್ ವಿಮರ್ಶಾ ಪ್ರಪಂಚದಲ್ಲಿ ತನ್ನ ಹೆಸರನ್ನು ಶಾಶ್ವತವಾಗಿ ಉಳಿಸಿಕೊಂಡಿದ್ದಾನೆ. ಒಬ್ಬ ಬರಹಗಾರ ತನ್ನ ಅಭಿವ್ಯಕ್ತಿಯ ಮಹೋನ್ನತಿಯನ್ನು ನಿರ್ಧರಿಸಿಕೊಳ್ಳುವಾಗ ತನಗಿಂತ ಹಿಂದಿನ ಕವಿಗಳ ಅಭಿವ್ಯಕ್ತಿಯನ್ನು ನೆನಪಿಸಿಕೊಳ್ಳಬೇಕು ಅಂತಕೊಂಡು ಸಲಹೆ ನೀಡ್ತಾನೆ. ಉನ್ನತವಾದಂತಹ ಮೌಲ್ಯ ಯಾವಾಗಲೂ ಉನ್ನತವಾದ ವಿಚಾರದಿಂದ ಪ್ರಚೋದಿಸಿ ಉನ್ನತವಾದ ರೀತಿಯಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ ಅಂದ್ಕೊಂಡು ಆತ ಹೇಳ್ತಾನೆ. ಇದಿಷ್ಟು ಲಾಂಗಿನಸ್ಸನ ವಿಚಾರಗಳು, ಕಾವ್ಯವನ್ನು ಕುರಿತಾಗಿ ಲಾಂಗಿನಸ್ಸನ ವಿಚಾರಗಳು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು.